అంతకన్నా పదంతో చెప్తా 3-4 చెప్తా. ನಮ್ಮ ನಾಯಕರಾದಂಥ ನಮ್ಮ 2023 ಅಭ್ಯರ್ಥಿಯಾದಂಥ ಆದಿನಾರಾಯಣರವರನ್ನ ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಮುಳಬಾಗಿಲು ತಾಲೂಕಿನ ಅವನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಈ ಆಯ್ಕೆಯಿಂದ ನಾವೆಲ್ಲರೂ ಸಂತೋಷಗೊಂಡಿದ್ದೇವೆ. ನಮ್ಮ ಎಲ್ಲರ ನಾಯಕರುಗಳ ಸಹಕಾರದಿಂದ ಅವರಿಗೆ ನಾವು ಬೆಂಬಲ ಸೂಚಿಸ್ತೇವೆ ಅಂತ ಹೇಳಿ ತಿಳಿಸುತ್ತಾ, ಅದೇ ರೀತಿ ನಿನ್ನೆ ನಾವು ಹೋಗಿ ಮಂಜಣ್ಣನವರಿಗೆ ಒಂದು ಸನ್ಮಾನ ಮಾಡಿ ಅವರ ಒಂದು ಸಹಕಾರವನ್ನು ಕೋರಿ ಅವರ ಆಶೀರ್ವಾದದಿಂದ ಅವರ ನಿರ್ದೇಶನದ ಮೇರೆಗೆ ಇವತ್ತು ನಮ್ಮ ಆದಿನಾರಾಯಣವರನ್ನ ಆಯ್ಕೆ ಮಾಡಿರ್ತಾರೆ. ಅದೇ ರೀತಿ ಇವತ್ತು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಸುರೇಶ್ ಅವರನ್ನ ಅಭಿನಂದಿಸಿ ಅವರ ಆಶೀರ್ವಾದ ಪಡೆದು, ನಂಜೇಗೌಡರ ಆಶೀರ್ವಾದ ಪಡೆದು, ತದನಂತರ ನಜೀರ್ ಅಹಮದ್ ಅವರನ್ನು ಸನ್ಮಾನಿಸಿ ಅವರ ಆಶೀರ್ವಾದ ಪಡೆದು, ಎಲ್ಲಾ ನಾಯಕರು ಒಂದು MLC ನಜೀರ್ ಅಹಮದ್ ಅವರ ಆಶೀರ್ವಾದವನ್ನು ಪಡೆದು, ನಿನ್ನೆ ಅನಿಲ್ ಕುಮಾರ್ ಅವರನ್ನು ಮತ್ತು ನಂಜೇಗೌಡರವರನ್ನು ಕೂಡ ನಿನ್ನೆ ಸನ್ಮಾನಿಸಿ ಅವರು ಆಶೀರ್ವಾದ ಎಲ್ಲರೂ ಸಹಕಾರ ಕೋರಿ ಈ ಒಂದು ತಾಲೂಕಿನ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಇವ್ರಿಗೆ ಎಲ್ಲರೂ ಬೆಂಬಲ ಕೊಟ್ಟು ನಮ್ಮ ನಾಯಕರು ಎಲ್ಲರೂ ಈ ಒಂದು ಕೈ ಜೋಡಿಸಿ ಅವರನ್ನ ಇದು ಮಾಡ್ಬೇಕು ಅಂತ, ಜಯಶೀಲರನ್ನಾಗಿ ಮಾಡ್ಬೇಕಂತ ಕೋರ್ತಾ ಇದ್ದೆ. ನಮಸ್ಕಾರ. ಇವತ್ತು ಆದಿನಾರಾಯಣನವ್ರನ್ನ ಅವನಿ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಯ್ಕೆ ಮಾಡಿದ್ದಕ್ಕೆ ನಮಗೆಲ್ಲರಿಗೂ ಸಂತೋಷ ಆಗ್ತಾ ಇದೆ. ಮಂಜಣ್ಣನ ಸಾರಥ್ಯದಲ್ಲಿ, ಅವರ ನೇತೃತ್ವದಲ್ಲಿ ಆದಿನಾರಾಯಣನವರ ಫಾಲೋವರ್ಸ್ ಆಗಿ ನಾವೆಲ್ಲ ಸಂತೋಷ ಪಡ್ತಾ ಇದ್ದೀವಿ. ಅವರಿಗೆಲ್ಲ ಶುಭ ಕೋರೋದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಅವನಿ ಬ್ಲಾಕ್ ಅಧ್ಯಕ್ಷರಾಗಿ ನೀಲಕಂಠನ ಸ್ನಾನಕ್ಕೆ ಆದಿನಾರಾಯಣನವರು ಬಂದಿರೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಹೆಣ್ಣುಮಕ್ಳಿಗೆ ಅವ್ರು ಯಾವ ಥರ ಸಾಥ್ ಕೊಡ್ತಾ ಇದ್ರು ಆ ಥರನೇ ಸಾಥ್ ಕೊಡಬೇಕು ಅಂತ ಆದಿನಾರಾಯಣನ ಒಂದು ವಿನಂತಿ ಮಾಡ್ಕೊತಾ ಇದ್ದೀವಿ ನಾವೇ. ಆದರೆ ನಮಗೆ ತುಂಬ ಖುಷಿ ಆಗ್ತಾ ಇದೆ ಆದಿನಾರಾಯಣ ಅವ್ರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು. ಈ ದಿನ ನಮ್ಮ ನೀಲಕಂಠೇಗೌಡ ಅಣ್ಣನವರು ತೀರ್ಕೊಂಡ ಮೇಲೆ ಯಾರು ಬರ್ತಾರೋ ಈ ಸ್ಥಾನಕ್ಕೆ ಅಂತ ತುಂಬ ನಾವೆಲ್ಲ ಒಂದು ಮನದಲ್ಲಿ ಇದಿಟ್ಕೊಂಡಿದ್ವಿ. ಈ ದಿನ ನಮ್ಮ ಆದಿನಾರಾಯಣ ಅಣ್ಣ ಅವರು ಬಂದವರು ಎಲ್ಲ ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ಅವ್ರಿಗೂ ತುಂಬ ಅಂದರೆ ತುಂಬ ಸಂತೋಷವಾಗಿದೆ. ಅದೇ ರೀತಿಯಾಗಿ ನಮ್ಮ ಅಣ್ಣನವರು ನಮ್ಮ ಮೇಲೆ ಎಲ್ಲರ ಮೇಲೆ ಮಮಕಾರ ಇಟ್ಟು ನಮ್ಮ ಎಲ್ಲರನ್ನು ಒಂದು ಕಡೆ ಗಮನಿಸಿ ನಮ್ಮ ಇದ್ರ ಮೇಲೆ ಗಮನವಿಟ್ಟು ಇದನ್ನ ಮಾಡಬೇಕೆಂದರು ನಮ್ಮ ಎಲ್ಲ ಹೆಣ್ಣು ಮಕ್ಕಳ ಒಂದು ಇದು ಆಸೆ. ಥ್ಯಾಂಕ್ ಯು. ಸೈಡ್ ಆದಿನಾರಾಯಣನವರು ಹೊಸದಾಗಿ ಅವನಿ ಬ್ಲಾಕ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ. ಅದರ ಪ್ರಯುಕ್ತವಾಗಿ ಮಲ್ನಾಯಕಲಿ ಗ್ರಾಮ ಪಂಚಾಯತಿ ವತಿಯಿಂದ ಯುವ ಮುಖಂಡರು ಎಲ್ಲ ಯುವ ನಾಯಕರು ಸೇರಿ ಇವಾಗ
ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಈ ಆವಣಿ ಬ್ಲಾಕ್ ಕೊಟ್ಟಿರೋ ಅವಕಾಶ ಕೊಟ್ಟಿರೋ ಸದುಪಯೋಗ ಪಡಿಸಿಕೊಂಡು ಈ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಅವರು ಈ ತಾಲೂಕಿನ ಮುಂದಿನ ಶಾಸಕರಾಗಬೇಕಾಗಿ ನಾನು ದೇವರಲ್ಲಿ ಕಳಕಳಿಯಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಏನು ಈ ದಿನ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸನ್ಮಾನ್ಯ ಆದಿನಾರಾಯಣವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಪಕ್ಷವನ್ನು ತಳಮಟ್ಟದಿಂದ ಕಟ್ಟಿ ಎಲ್ಲ ಕಾರ್ಯಕರ್ತರನ್ನು ಬಲಿಷ್ಠಗೊಳಿಸಿ ಪಕ್ಷವನ್ನು ಬಲಿಷ್ಠಗೊಳಿಸಿ ಅವರು ಶಾಸಕರಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಧನ್ಯವಾದಗಳು. ನಮಸ್ಕಾರ. ಏನು ಈ ದಿನ ನಮ್ಮ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೀಲಕಂಠಣ್ಣವರಿದ್ದರು. ಅದೇ ಸ್ಥಾನಕ್ಕೆ ಈ ದಿನ ನಮ್ಮ ಜನಮೆಚ್ಚಿದ ನಾಯಕ ಮುಂದಿನ ಮುಳಬಾಗಿಲು ತಾಲೂಕಿನ ಶಾಸಕರು ನಮ್ಮ ನೆಚ್ಚಿನ ನಾಯಕ ಆದಿನಾರಾಯಣನವರಿಗೆ ಈ ದಿನ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಇದು ತುಂಬ ಎಲ್ಲರೂ ಕೂಡ ಮುಳಬಾಗಿಲು ತಾಲೂಕಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ತುಂಬ ಒಂದು ಶುಭ ದಿನ ಅಂತ ಹೇಳ್ಬಿಟ್ಟು ಭಾವಿಸ್ಬೋದು. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಆದಿನಾರಾಯಣನವರು ಸೂರ್ಯ ಈ ಕಡೆ ಪೂರ್ವದಲ್ಲಿ ಹುಟ್ಟೋದೆಷ್ಟು ಸತ್ಯನೋ ಮತ್ತು ಈ ಕಡೆ ಮುಳುಗೋದೆಷ್ಟು ಸತ್ಯನೋ ಅದೇ ನಿಟ್ಟಿನಲ್ಲಿ ಇದನ್ನು ಮುಂದಿನ ದಿನಗಳಲ್ಲಿ ಆದಿನಾರಾಯಣನ ಸರ್ ಅವರು MLA ಆಗೇ ಆಗ್ತಾರೆ, ಶಾಸಕರಾಗೇ ಆಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಮುಂದಿನ ದಿನಗಳಲ್ಲಿ ಆದಿನಾರಾಯಣನ ಶಾಸಕನಾಗ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಮತ್ತು ಎಲ್ಲರಿಗೂ ಶುಭಾಶಯ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. చూడండి ఆడ ನಮಸ್ಕಾರ. ಇವತ್ತಿನ ದಿನ ಏನು ಇವತ್ತು ಮುಳಬಾಗಿಲು ತಾಲೂಕಿನ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಆದಿನಾರಾಯಣನವರು ಆಯ್ಕೆಯಾಗಿರ್ತಾರೆ. ಅದನ್ನು ನಮ್ಮ ಸಾಹೇಬರಾದಂಥ DK ಶಿವಕುಮಾರ್ ಅವರು ಅನುಮೋದನೆ ಕೊಟ್ಟಿರ್ತಾರೆ. ನಮ್ಮ ಆದಿನಾರಾಯಣನವ್ರಿಗೆ ಎಲ್ಲರ ಪರವಾಗಿ ಕುರುಡುಮಲೆ ಗ್ರಾಮ ಪಂಚಾಯತಿ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಂಗೆ ಇದಕ್ಕೆ ಸಹಕರಿಸಿದ ಕೊತ್ತೂರು ಮಂಜಣ್ಣ ಅವ್ರಿಗೆ, ನಮ್ಮ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜಣ್ಣ ಅವ್ರಿಗೆ ನಮ್ಮ ಕುರುಡುಮಲೆ ಪಂಚಾಯತಿ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಸ್ವಲ್ಪ ನನಗೆ ಕಾಂಗ್ರೆಸ್ ಪಾರ್ಟಿಗೆ ಯೂತ್ ಕಾಂಗ್ರೆಸ್ಗೆ ಎಲ್ರಿಗೂ ನಮಸ್ಕಾರ. ಒಂದು ದಿನ ಆದಿನಾರಾಯಣನವರು ಈ ರಾಜರ ಮಹಾರಾಜರ ಕಾಲದಲ್ಲಿ ರಾಜನೇ ಆತನ ರಾಜ್ಯವನ್ನು ಕಾಪಾಡಿಕೊಳ್ಳಿಕ್ಕೆ
ಸೈನಿಕನಾಗಿ ಯುದ್ಧ ಮಾಡುವಂಥ ಸಂದರ್ಭ ಬರ್ತಿತ್ತು. ಇವತ್ತಿನ ದಿನ ನಾಯಕನೇ ಕಾರ್ಯಕರ್ತನಾಗಿ ಕಾರ್ಯಕರ್ತರಿಗೆ ಬಲ ಕೊಡಲು ಪಕ್ಷವನ್ನು ಸಂಘಟನೆ ಮಾಡಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಸ್ಥಾನ ತಗೊಂಡು ಬಂದಿರೋದು ನಮಗೆಲ್ರಿಗೂ ಸಂತೋಷದ ವಿಚಾರ. ಕಾರ್ಯಕರ್ತರಲ್ಲಿ ಇದೊಂದು ಉತ್ಸಾಹ ಬಂದಿದೆ. ಅವ್ರಿಗೆ ಮಾರ್ಗದರ್ಶಕರಾಗಿ ಸಹಪಾಠಿಗಳಾಗಿ ರಾಜೇಂದ್ರಣ್ಣವರು ಇನ್ನು ಅನೇಕ ಜನ ನಾಯಕರುಗಳು ಅವ್ರ ಜೊತೆ ಇದ್ದಾರೆ. ಅದು ಅವ್ರಿಗೆ ಆನೆ ಬಲ ಇದ್ದಂಗೆ. ನಮ್ಮ ಕೊತ್ತೂರು ಮಂಜಣ್ಣವ್ರ ಆಶೀರ್ವಾದದಿಂದ DK ಶಿವಕುಮಾರ್ ಸಾಹೇಬರು ಅವ್ರ ನಾವಣಿ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಿರೋದು, ಅಮಾನಣ್ಣ ಅವ್ರನ್ನ ನಗರ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಮುಂದುವರಿಸಿರೋದು ಎಲ್ರಿಗೂ ನಮ್ಗೆ ಸಂತೋಷದ ವಿಚಾರ ಆಗಿದ್ದು. ಯುವ ಕಾಂಗ್ರೆಸ್ ವತಿಯಿಂದ ಅಸೆಂಬ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದ ಸುರೇಶ್ ಅವರು, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಯುವ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಲೋಕೇಶ್ ಅವರು, ಆವಣಿ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ವಿನೋದ್ ಅವರು, ಉಪಾಧ್ಯಕ್ಷರಾದ ಗುಂಕಲ್ ಮಂಜು ಅವರು, ನಾವೆಲ್ಲರೂ ಸೇರಿ ಆದ್ನಣ್ಣವ್ರಿಗೂ ಹಾಗೂ ನಮ್ಮ ನೆಚ್ಚಿನ ನಾಯಕರಾದ ರಾಜೇಂದ್ರ ಗೌಡ್ರನವ್ರಿಗೂ ಹೂನಾರ ಹಾಕೋ ಮುಖಾಂತರ ಯೂತ್ ಕಾಂಗ್ರೆಸ್ಸು ಬಲವನ್ನು, ಸಪೋರ್ಟನ್ನು, ನಮ್ಮ ಬೆಂಬಲವನ್ನು ಸೀನಿಯರ್ ಕಾಂಗ್ರೆಸ್ಗೆ ಸೂಚಿಸ್ತಾ ಇದ್ವಿ. ಈ ಒಂದು 2 ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟೆಲ್ಲರಿಗೂ ನಮಸ್ಕಾರ. ಎಲ್ಲ ಸ್ವಲ್ಪ ಈ ಕಡೆ ಬನ್ನಿನ. ಸ್ವಲ್ಪ ಜಾಸ್ತಿ ಯಾರೇ ಸ್ವಲ್ಪ ಸೈಡ್ ಬಂದ್ರಲ್ಲ ಎಲ್ಲರೂ ಈ ಕಡೆ ಬನ್ನಿಲ್ಲ, ಎಲ್ಲರೂ ಕಾಯಿಸ್ತೀರಾ? ಹಂಗೆ ಬನ್ನಿ, ಎಲ್ಲರೂ ಅಡ್ಡ ಬಂದ್ರೆ ಆಗಲ್ಲ. ಓಕೆ ಸರ್. ಆಯ್ತಾ? ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಆದಿನಾರಾಯಣನವ್ರಿಗೆ ಮೋತುಪಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮೋತುಪಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ನಾಗರಿಕರಿಂದ ಆರ್ಥಿಕವಾಗಿ ಸ್ವಾಗತಿಸ್ತಾ ಮುಂದಿನ ದಿನಗಳಲ್ಲಿ ಆಯ್ಕೆಯಾಗಿ ಶಾಸಕರಾಗಿ ಬರಬೇಕು ಅಂತೇಳಿ ನಮ್ಮೆಲ್ಲರ ಆಶೀಸ್ಗಳನ್ನು ಆಶಿಸುತ್ತಿದ್ದೇವೆ. ಇದು ಹೋಗ್ತಾ ಇದ್ದೀನಿ ಕಾಣಿಸ್ತಲ್ಲ ನೀ ಕಾಣಿಸಲ್ಲ ಯಾರು ಮಾತಾಡ್ತೀರಾ? అందుకనే మాట్లాడాం. ಇವತ್ತು ನಮ್ಮ ಆದಿನಾರಾಯಣನವರನ್ನು ಆವನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗ ನೇಮಕ ಮಾಡಿದ್ದಾರೆ. ನಮ್ಮ DK ಶಿವಕುಮಾರ್ ಅಣ್ಣವರು ಮತ್ತು ಕೊತ್ತೂರು ಮಂಜಣ್ಣ ಎಲ್ಲ ಕಾಂಗ್ರೆಸ್ ಮುಖಂಡರು ಎಲ್ಲರ ಆಶೀರ್ವಾದದಿಂದ ಇವತ್ತು ಆದಿನಾರಾಯಣನವರು ಸಮಾಜ ಸೇವಕರು ಅವರು ಆವನಿ ಬ್ಲಾಕ್ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಹೆಣ್ಮಕ್ಳಿಗೆಲ್ಲ ತುಂಬ ಸಂತೋಷ ಆಗಿದೆ. ಎಲ್ಲರಿಗೂ ಸಂತೋಷನೇ. ಎಲ್ಲರ ಒಪ್ಪಿಗೆ ಮೇಲೆಗೆ ಅಣ್ಣನ್ನು ಇವತ್ತು ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಪಾರ್ಟಿ ಇನ್ನು ಸ್ವಲ್ಪ ಜಾಸ್ತಿ ಹುಷಾರಾಗಿ ಎಲ್ಲರೂ ವರ್ಕ್ ಮಾಡ್ತಾರೆ. ಇಷ್ಟೇ ಅನ್ನೋದು ಅಭಿನಂದನೆ ತಿಳಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.
ಎಲ್ಲ ನಮ್ಮ ಕಾಂಗ್ರೆಸ್ ಕುಟುಂಬಕ್ಕೆ ಆದಿನಾರಾಯಣಣ್ಣ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆ ಆಗಿರೋದ್ರಿಂದ ಮಂಜಣ್ಣ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿರೋದಕ್ಕೆ ನಮ್ಮ ಮಹಿಳಾ ಕಾಂಗ್ರೆಸ್ನಿಂದ ಎಲ್ರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಜೀನ್ಸ್ ಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ ಈ ಕಡೆ ಜೀನ್ಸ್ ಕೃಷ್ಣಪ್ಪ ಜೈ ಕಟ್ಟೇಶಿ ಸೆಕೆಂಡ್ అంటే ಇಲ್ಲಪ್ಪ ಹಲೋ ಕಾಂಗ್ರೆಸ್ ಪಾರ್ಟಿಗೆ ಆತ್ಮೀಯ ಬಂಧುಗಳೇ, ಇವತ್ತಿನ ದಿನ ನಮ್ಮ ಮುಳಬಾಗಿಲು ತಾಲೂಕಿನ ಬ್ಲಾಕ್ ಅಧ್ಯಕ್ಷರಾಗಿ ನಮ್ಮ ಸಮಾಜ ಸೇವಕರು, ದೀನದಲಿತರ ನಾಯಕರು, ಅಲ್ಪಸಂಖ್ಯಾತರ ನಾಯಕರು ಆಗಿರ್ತಕ್ಕಂಥ ಕಾರ್ಮಿಕರ ನಾಯಕರು, ವಿದ್ಯಾರ್ಥಿಯ ಒಕ್ಕೂಟದ ನಾಯಕರು, ರೈತರ ನಾಯಕರಾಗಿರ್ತಕ್ಕಂಥ ಮಾನ್ಯ ನಮ್ಮ ಆದಿನಾರಾಯಣಪ್ಪನವರು ಇವತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದರಿಂದ ಇವತ್ತು ಮುಳಬಾಗಿಲು ಜನತೆಗೆ ಒಂದು ಹೊಸ ಸುದ್ದಿಯಾಗಿ ಒಂದು ಸಂಭ್ರಮವನ್ನು ಆಚರಣೆಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭವನ್ನು ಉಂಟಾಗಿದೆ. ಆದ್ದರಿಂದ ಮುಳಬಾಗಿಲು ಜನತೆಯನ್ನು ಮುಳಬಾಗಿಲು ಜನತೆ ಅವರ ಆಶೀರ್ವಾದ ನಮ್ಮ ಸಂಪೂರ್ಣವಾಗಿ ನಮ್ಮ ಆದಿನಾರಾಯಣಪ್ಪನ ಮೇಲೆ ಇರಬೇಕಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದ ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿ ಇವತ್ತು ಹೊಸದಾಗಿ ನೂತನವಾಗಿ ಆಯ್ಕೆಯಾಗಿದ್ದಾರೆ. ಅದರಿಂದ ತಾವು ದಯವಿಟ್ಟು ನಮ್ಮ ಆದಿನಾರಾಯಣಪ್ಪನವರಿಗೆ ಮುಳಬಾಗಿಲು ತಾಲೂಕಿನ ಜನತೆ ಎಲ್ಲರೂ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಹೇಳ್ಬಿಟ್ಟು ಅವ್ರ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಜೈ ಹಿಂದ್, ಜೈ ಭೀಮ್. ಮುಂದೆ ಇರ್ತಕ್ಕಂಥವೆಲ್ಲ ಫಿಲಪ್ ಮಾಡಿಬಿಟ್ಟ ಸರ್, ಎಲ್ಲರೂ ಹೆಣ್ಮಕ್ಳದ್ದು ನಿಮ್ಮದು ಎಲ್ಲ ಮ್ಯಾಕ್ಸಿಮಮ್ ಒಂದು ವರ್ಷ ಎಲ್ಲ ಫಿಲಪ್ ಮಾಡ್ಬೇಕು. ನಂದು ಕಡಿಮೆ ಇದ್ದಾರೆ ಏನಾದರೂ ಫಿಟ್ಟಿಂಗ್ ತಪ್ಪು ಅಲ್ಲ ಏನಾದರೂ ಬಿಟ್ಟರೆ ಅಂಥದ್ದು ಏನಾದರೂ ರೆಡಿ ಅಲ್ಲ ಅವ್ನು ಬಾಲಾಜಿ ಫೋನ್ ಗಂಗಾಧರ್ ಮಾಡಿದ್ರೆ ಹೇಳ್ತಾನೆ ಏನಿದೆ ಈ ದಿನ ಕಾಂಗ್ರೆಸ್ ಅವನಿ ಬ್ಲಾಕ್ ಅಧ್ಯಕ್ಷರಾಗಿ ಮೊದಲು ನೀಲಕಂಠೇಗೌಡನ ಇದ್ದರು. ಅವ್ರ ಬದಲಾಗಿ ಇವಾಗ ಆದಿನಾರಾಯಣನ ಮಾಡಿದ್ದಾರೆ. ಇದಕ್ಕೆ ಕಾರಣಕರ್ತರಾದ ಮೊದಲಿಗೆ ನಮ್ಮ ಕೊತ್ತೂರು ಮಂಜಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರು ಇವರಿಂದ ನೇತೃತ್ವದಲ್ಲಿ ಆದಿನಾರಾಯಣ ಕೊಟ್ಟಿರೋದಕ್ಕೆ ನನಗೆ ತುಂಬ ಹೃದಯದ ಧನ್ಯವಾದಗಳನ್ನು ಆದಿನಾರಾಯಣನವ್ರಿಗೆ ಅರ್ಪಿಸ್ತಾ ಇದ್ದೀವಿ. ನಮ್ಮ ಪಾರ್ಟಿನ ತುಂಬ ಮುಂದೆ ಬರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಆದಿನಾರಾಯಣನ ಇದ್ದರೆ. ಅವ್ರು ನೆಕ್ಸ್ಟ್ MLA ಆಗಿ ಮುಂದೆ ಬರಲಿ ಅಂತ ನಾವು ಮುಳಬಾಗಿಲು ಜನತೆಯಲ್ಲಿ ಕೋರ್ಕೊತಾ ಇದ್ದೀನಿ ನಾನು.